ಮತದಾರರ ಪಟ್ಟಿ ಪರಿಷ್ಕರಣೆ ಚುರುಕಾಗಿ ನಡೀತಾ ಇದೆ. ಕರ್ನಾಟಕದಲ್ಲೂ ಕೂಡ ಆರಂಭ ಆಗುತ್ತೆ. ಮೂರನೇ ಹಂತದ ಎಸ್ಐಆರ್ ಚುನಾವಣಾ ಆಯೋಗ ಆದೇಶವನ್ನು ಹೊರಡಿಸಿದೆ. ಈಗ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ಘೋಷಣೆಯಾಗಿದೆ. ಈಗ ಆಲ್ರೆಡಿ 2 ಹಂತದ ಮುಕ್ತಾಯ ಆಗಿತ್ತು. ಇದು 3ನೇ ಹಂತದ್ದು ಕರ್ನಾಟಕದಲ್ಲೂ ಕೂಡ ನಡೆಯುತ್ತೆ. ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಈಗಾಗಲೇ ನೋಡಿ, ತಮಿಳುನಾಡು, ಅಸ್ಸಾಮು, ವೆಸ್ಟ್ ಬೆಂಗಾಲ್, ಒಡಿಶಾ, ಬಿಹಾರ ಎಲ್ಲೆಲ್ಲಿ ವಿಧಾನಸಭಾ ಚುನಾವಣೆಗಳು ಮೊನ್ನೆ ಆದವು ಅಲ್ಲೆಲ್ಲ ಕೂಡ ಆಗಿತ್ತು. ಇದರ ಹಿಂದೆಯೂ ಕೂಡ ಕೇಂದ್ರಾಡಳಿತ ಪ್ರದೇಶಗಳನ್ನು ಸೇರಿದಂತೆ 12 ರಾಜ್ಯಗಳಲ್ಲಿ ಮಾಡಿದ್ರು. ಈಗ ಕರ್ನಾಟಕವೂ ಸೇರಿದಂತೆ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೆಯುತ್ತೆ. ಏಜೆಂಟ್ಗಳನ್ನು ಕೂಡ ಈಗಾಗಲೇ ನೇಮಕ ಮಾಡಲಾಗಿದೆ. ಕರ್ನಾಟಕದಲ್ಲಿ ಎಷ್ಟು ಡಿಲೀಟ್ ಆಗ್ಬೋದು? ಹಾಗಾದ್ರೆ ಅಂದಾಜುಗಳು ಶುರುವಾಗ್ತಾ ಇದೆ. 91 ಲಕ್ಷ 95 ಲಕ್ಷದವರೆಗೂ ಹೋಯ್ತು ವೆಸ್ಟ್ ಬೆಂಗಾಲು. ಇಲ್ಲೂ ಕೂಡ ಅಷ್ಟೇ. ಅಸ್ಸಾಂನಲ್ಲೂ 30 ಲಕ್ಷ. ಕರ್ನಾಟಕದಲ್ಲಿ ಎಷ್ಟು ಡಿಲೀಟ್ ಆಗುತ್ತೆ ಓಟ್ಗಳು, ಎಷ್ಟು ಸೇರ್ಪಡೆ ಆಗುತ್ತೆ? ಪರ ವಿರೋಧ ಚರ್ಚೆಗಳು ಕೂಡ ಶುರುವಾಗಿದೆ. ಇಲ್ಲಿ ಅಕ್ರಮ ಮತದಾರರು ಎಷ್ಟಿದ್ದಾರೆ, ಇದು ಎಫೆಕ್ಟ್ ಆಗ್ಬೋದಾ? ಹಾಗಾದ್ರೆ ಪಕ್ಷಗಳಿಗೆ ಬಿಜೆಪಿ ಪ್ಲಸ್ ಆಗುತ್ತಾ? ಈ ರೀತಿ ಚರ್ಚೆಗಳು ಆರಂಭ ಆಗಿದೆ. ಆಲ್ರೆಡಿ ಎಸ್ಐಆರ್ ಶುರುವಾದ ಮೇಲೆ ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಬಿಜೆಪಿ ಸರ್ಕಾರದ ಅಣತಿಯಂತೆ ಕೆಲಸ ಮಾಡ್ತಿದೆ ಅನ್ನುವಂಥ ಆರೋಪ ಕಾಂಗ್ರೆಸ್ನವರದ್ದು, ಪ್ರತಿಪಕ್ಷಗಳದ್ದು. ಹಾಗಾಗಿನೇ ವೆಸ್ಟ್ ಬೆಂಗಾಲಲ್ಲಿ ಗೆದ್ರು ಇವರು ಅಂತ ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ನವರು. ಬಟ್ ಕರ್ನಾಟಕದಲ್ಲಿ ಏನಾಗ್ಬೋದು? 2028 ವಿಧಾನಸಭಾ ಚುನಾವಣೆ. ಇಲ್ಲಿ ನಮ್ಮದು ಒಟ್ಟು 6 ಕೋಟಿ ಓಟು ಅಂತ ಹೇಳಿದ್ರೆ 7 ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟು ಡಿಲೀಟ್ ಆಗುತ್ತೆ? 36.73 ಕೋಟಿ ಮತದಾರರ ಪರಿಶೀಲನೆ ಆಗುತ್ತೆ. ಅಂದರೆ ಈ 16 ರಾಜ್ಯಗಳದ್ದು 3.42 ಲಕ್ಷ ಬೂತ್ ಮಟ್ಟದ ಏಜೆಂಟ್ಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಈಗ ಕೇಂದ್ರ ಚುನಾವಣಾ ಆಯೋಗ ಹೇಳೋದು 2 ಕಡೆ ಯಾರು ವೋಟಿಂಗ್ ಇತ್ತು, ಯಾರು ಸತ್ತೋರಿದಾರೋ ಅವ್ರದ್ದು ಯಾರ್ದು ಇನ್ನೂ ಕೂಡ ಚಾಲ್ತಿಯಲ್ಲಿತ್ತೋ, ಅಥವಾ ಬೇರೆ ಕಡೆ ವಲಸೆ ಹೋದಂಥವ್ರು ಅಥವಾ ದೇಶನೇ ಬಿಟ್ಟು ಹೋದಂಥವ್ರು ಅಂಥವ್ರದ್ದು ನಾವು ಡಿಲೀಟ್ ಮಾಡ್ತಾ ಇದ್ದೀವಿ ಅಂತ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ಆದಂಥ ಆ ಚುನಾವಣಾ ಫಲಿತಾಂಶ ನೋಡ್ತಾ ಇದ್ದರೆ ಇದು ಬಿ ಜೆ ಪಿಗೆ ಪ್ಲಸ್ ಆಗಿದೆ ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಎಸ್ಐಆರ್ ಆಗಿದ್ದು ಹಾಗಾಗಿನೇ ಇವರು ಗೆದ್ದುಕೊಂಡು ಬರ್ತಾ ಇದ್ದಾರೆ ಅಂತ. ಹಾಗಂತ ಹೇಳಿದರೆ ತಮಿಳುನಾಡಲ್ಲಿ ಕೂಡ ಬಿ ಜೆ ಪಿ ಗೆಲ್ಲಬೇಕಾಗಿತ್ತಲ್ವ ಎಸ್ಐಆರ್ ವರ್ಕೌಟ್ ಆಗಿದ್ರೆ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಕೇರಳದಲ್ಲೂ ಕೂಡ ಗೆಲ್ಲಬೇಕಾಗಿತ್ತಲ್ವ ಅಂತ ಎಸ್ಐಆರ್ ಎಫೆಕ್ಟ್ ಆಗಿದ್ದರೆ. ಬಟ್ ಕರ್ನಾಟಕದಲ್ಲಿ ಏನಾಗ್ಬೋದು? ಕರ್ನಾಟಕದಲ್ಲೂ ಕೂಡ ಈಗ ಮತಪಟ್ಟಿ ಪರಿಷ್ಕರಣೆ ಆರಂಭ ಆಗುತ್ತೆ. ತ್ರಿಪುರ, ತೆಲಂಗಾಣ, ದಾದ್ರಾ ಮತ್ತು ನಗರ ಹವೇಲಿ ಇವು ಕೇಂದ್ರಾಡಳಿತ ಪ್ರದೇಶಗಳು. ದಮನ್ ಮತ್ತು ದಿಯು ಇಲ್ಲೂ ಕೂಡ ನಡೆಯುತ್ತೆ. ಆಂಧ್ರದಲ್ಲಾಗುತ್ತೆ. ಹಾಗೆ ಅರುಣಾಚಲ ಪ್ರದೇಶದಲ್ಲೂ ಕೂಡ, ಚಂಡೀಗಢ, ಹರಿಯಾಣ ಕೂಡ ಇದೆ ಲಿಸ್ಟಲ್ಲಿ, ಜಾರ್ಖಂಡ ಮತ್ತು ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ಮಣಿಪುರ 3ನೇ ಹಂತದ್ದು. ನೋಡಿ ಯಾವ್ಯಾವ ರಾಜ್ಯಗಳಲ್ಲಾಗುತ್ತೆ ಅಂತ. ಒಟ್ಟು 16 ರಾಜ್ಯಗಳಿದ್ದಾವೆ. ಚಂಡೀಗಢ, ಹರಿಯಾಣ, ಕರ್ನಾಟಕ, ನಗರ ಮತ್ತು ಹವೇಲಿ, ಜಾರ್ಖಂಡ್ ಕೂಡ ಇದೆ ಅದರಲ್ಲಿ, ಮಹಾರಾಷ್ಟ್ರ, ಮಣಿಪುರ. ಕೇಂದ್ರ ಸರ್ಕಾರದ ಅಣತಿಯಂತೆ ನಡೀತಾ ಇರುವಂಥ ಒಂದು ಎಸ್ಐಆರ್. ಈ ಹಿಂದೆ ಕೂಡ ಎಸ್ಐಆರ್ ನಡೆದಿಲ್ಲ ಅಂದರೆ ಖಂಡಿತವಾಗಲೂ ನಡೆದಿದೆ ಹಿಂದೆ ಎಸ್ಐಆರ್. ಆದರೆ ದೊಡ್ಡ ಪ್ರಮಾಣದಲ್ಲಿ ಡಿಲೀಟ್ ಆಗಿರೋದು ಈ ಸರ್ಕಾರದ ಅವಧಿಯಲ್ಲಿ ಅನ್ನುವಂಥ ಆರೋಪ ಇದೆ. ನಮಗೆ ಗೊತ್ತೇ ಇದೆ, ವೆಸ್ಟ್ ಬೆಂಗಾಲ್ದಲ್ಲಿ ನೋಡಿ, ಇಲ್ಲಿ ಭವಾನಿಪುರ ಯಾರ್ದು ಮಮತಾ ಬ್ಯಾನರ್ಜಿ ಅವರು ಕ್ಷೇತ್ರ, ಅಲ್ಲೇ ಒಂದು 50,000 ಓಟ್ ಡಿಲೀಟ್ ಆಗಿದ್ದಾವೆ. ಅಲ್ಲಿ ಸುವೇಂದು ಗೆದ್ದುಬಿಟ್ರು. ಅಲ್ಲೂ ಕೂಡ ಅನುಮಾನಗಳಿದ್ದಾವೆ. ಬಟ್ ಇಲ್ಲಿ ಅವಕಾಶಗಳಿದ್ದಾವೆ. ನೀವು ಕೋರ್ಟ್ಗೆ ಹೋಗ್ಬೋದು ಅಥವಾ ಚುನಾವಣಾ ಆಯೋಗಕ್ಕೆ ಹೋಗ್ಬೋದು. ಇಲ್ಲ, ನಂದು ಬೇಕು ಅಂತ ಡಿಲೀಟ್ ಮಾಡಿದ್ದಾರೆ, ನಾನು ಇಲ್ಲೇ ಓಟ್ ಹಾಕ್ತಾ ಇದ್ದೆ, ನಂದೆಲ್ಲ ಇಲ್ಲೇ ಇದೆ, ಆದರೂ ಡಿಲೀಟ್ ಮಾಡಿದ್ದಾರೆ. ಯಾರಿಗಾದರೂ ಆಕ್ಷೇಪಣೆಗಳಿದ್ದರೆ ಸಲ್ಲಿಸಲಿಕ್ಕೆ ಅಲ್ಲಿ ಟೈಮ್ ಇರುತ್ತೆ, ಅವಕಾಶ ಕೂಡ ಇರುತ್ತೆ. ಆದರೆ ಪ್ರಶ್ನೆ ಬಂದಿರೋದು, ಇಷ್ಟು ವರ್ಷ ಬಿಟ್ಟು ಈಗ ಯಾಕೆ ಎಲ್ಲ ಕಡೆಗಳಲ್ಲಿ ಎಸ್ಐಆರ್ ಮಾಡ್ತಾ ಇದ್ದಾರೆ ಅನ್ನೋದು. ಈಗ ಕೇಂದ್ರ ಸರ್ಕಾರದವರು, ಚುನಾವಣಾ ಆಯೋಗದವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.
ಅಂದರೆ ಈ ಹಿಂದೆಯೂ ಕೂಡ ಕಾಲಘಟ್ಟಕ್ಕೆ ತಕ್ಕಂತೆ ನಡೆದಿದ್ದಾವೆ ಪರಿಷ್ಕರಣೆಗಳು ಅಂತ. ಭಾಳ ದೊಡ್ಡ ಮಟ್ಟದಲ್ಲಿ ಮತದಾರರ ಆ ವೋಟ್ಗಳೇನಿದ್ದಾವೆ ಡಿಲೀಟ್ ಆಗಿದ್ದಾವೆ. ಬೇಕು ಅಂತಲೇ ಇವರು ತಮಗೆ ಅನುಕೂಲ ಆಗಲಿ ಅಂತ, ಇದು BJPಗೆ ರಾಜಕೀಯವಾಗಿ ಪ್ಲಸ್ ಆಗಲಿ ಅಂತ ಹೀಗೆ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಕಾಂಗ್ರೆಸ್ನವ್ರದ್ದು ಆರೋಪ. ಕರ್ನಾಟಕದಲ್ಲಿ ಹಾಗಾದರೆ ಏನು ಬೆಳವಣಿಗೆ ಆಗ್ಬೋದು, ಏನು ಬದಲಾವಣೆ ಆಗ್ಬೋದು, ಎಷ್ಟು ವೋಟ್ ಡಿಲೀಟ್ ಆಗ್ಬೋದು, ಎಲ್ಲೆಲ್ಲೆಷ್ಟು ಆಗ್ಬೋದು? ಯಾಕಂದರೆ ನೋಡಿ, ಅಕ್ರಮ ಬಾಂಗ್ರಾ ವಲಸಿಗರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಲಕ್ಷಾನುಗಟ್ಟಲೆ ಸಂಖ್ಯೆಯಲ್ಲಿದ್ದಾರೆ. ಸಾಕಷ್ಟು ಸರ್ವೆಗಳು ಕೂಡ ಹೇಳಿದ್ದಾವೆ. ಅವರು ಕೂಡ ವೋಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಕೂಡ ಇಲ್ಲಿ ವೋಟು ಡಿಲೀಟ್ ಆಗುತ್ತೆ. ಎರಡೆರಡು ಕಡೆ ಯಾರು ಹಾಕ್ತಾ ಇದ್ದಾರೋ ಅವ್ರದ್ದು ಕೂಡ ಡಿಲೀಟ್ ಆಗುತ್ತೆ. ಕೆಲವೊಂದು ಬೆಂಗಳೂರಲ್ಲಿ ಹಾಕ್ತಾರೆ, ಮತ್ತು ಅವ್ರ ಊರಲ್ಲಿ ಹಾಕ್ತಾರೆ. ಹಿಂಗಿರುತ್ತೆ. ಅದಾದಮೇಲೆ ಯಾರೋ ಸತ್ತೇ ಭಾಳ ವರ್ಷ ಆಗಿರುತ್ತೆ, ಅದು ಅವ್ರ ಹೆಸರು ಮೇಲೆ ಅದನ್ನು ಕೂಡ ವೋಟರ್ ಐ ಡಿ ಓಡ್ತಾ ಇರುತ್ತೆ, ಅದು ಕೂಡ ಡಿಲೀಟ್ ಆಗುತ್ತೆ. ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ವೋಟ್ಗಳು ಡಿಲೀಟ್ ಆಗ್ಬೋದು, ಇದು ಯಾವ ರಾಜಕೀಯ ಪಕ್ಷಕ್ಕೆ ಪ್ಲಸ್ ಆಗುತ್ತೆ? ಸಹಜವಾಗಿ ಆರೋಪಗಳು ಬರ್ಬೋದು. ಈಗ 2028 ಚುನಾವಣೆ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ ಅಂಥೇಳಿ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗದವರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇದು ಕಾನೂನಾತ್ಮಕವಾಗಿ ನಡೆಯುವಂಥ ಪ್ರಕ್ರಿಯೆ. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಹೈಕೋರ್ಟ್ಗೆ ಹೋದ್ರು, ಇಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಹೋಗೋಕೆ ಆಗಲ್ಲ. ಮಮತಾ ಬ್ಯಾನರ್ಜಿ ಅವರಿಗೆ ಮೊನ್ನೆ ಕೂಡ ಹಿನ್ನಡೆ ಆಯಿತು. ಭಾಳ ಸಲ ಭಾಳ ಜನ ಹೋಗಿದ್ದಾರೆ ಕೋರ್ಟ್ಗೆ, ಇದನ್ನು ನಿಲ್ಲಿಸಿ, ಸ್ಟಾಪ್ ಮಾಡಿಸಿ, ಇದು ರಾಜಕೀಯ ಪ್ರೇರಿತ ಕೇಂದ್ರ BJPದು ಅಂತೇಳಿ. ಆದರೆ ಚುನಾವಣಾ ಆಯೋಗದವ್ರು ಕೇಳ್ತಿಲ್ವಲ್ಲ, ಅವರು ಕೂಡ ಸಮರ್ಥನೆ ಕೊಡ್ತಾ ಇದ್ದಾರೆ. ಇಲ್ಲ, ಇದು ಸಾಮಾನ್ಯವಾಗಿ ನಡೆಯುವಂಥ ಪ್ರಕ್ರಿಯೆ ಅಂತೇಳಿ. ಆದರೆ ಇದೇ ಟೈಮ್ನಲ್ಲಿ ಯಾಕೆ ಮಾಡಬೇಕಾಗಿತ್ತು ಇವರು ಅಂತ ರಾಜಕೀಯವಾದಂಥ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಈಗ 28ಕ್ಕೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಇಲ್ಲಿ ಎಷ್ಟು ವೋಟ್ಗಳು ಡಿಲೀಟ್ ಆಗುತ್ತೆ? ಸಹಜವಾಗಿ ವೋಟ್ಗಳು ಡಿಲೀಟ್ ಆಗಿದೆ ಅಂತ ಹೇಳಿದರೆ ಇದು BJP ಪ್ಲಸ್ ಆಗ್ಬೋದು ಅಂತ ಅಂದಾಜು